ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಮಾತು ಹೇಳಿದರು. ನಮಗೆ ಬೇಕಾದಾಗ ಇಬ್ಬರನ್ನೂ ನಾವು ಡೆಲ್ಲಿ ಕರೆಸ್ಕೋತೀವಿ, ಅಂದರೆ ಅವ್ರಿಗೆ ಬೇಕಾದಾಗಲ್ಲ ನಮಗೆ ಬೇಕಾದಾಗ ಕರೆಸ್ಕೋತೀವಿ ಅಂತ. ಇದರ ಬೆನ್ನಲ್ಲೇ ಈಗ ಡಿ ಕೆ ಶಿವಕುಮಾರ್ ಹೊಸ ಸ್ಟ್ರಾಟಜಿಯನ್ನು ಶುರು ಮಾಡಿದ್ದಾರೆ. ಸ್ಮೂತ್ ಪವರ್ ಶೇರ್ ಕ್ಲೈಮ್ ಗೇಮ್ ಆಟ ಈಗ ಶುರು. DCM DKC ಇಂದ ಸಿದ್ಧವಾಯ್ತಾ ಮಹಾ ಪ್ಲಾನ್ ಅಂತ. CM ಡೆಲ್ಲಿ ಭೇಟಿಗೂ ಮುನ್ನವೇ ರಾಹುಲ್ ಭೇಟಿ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲಿ 2 ಡೇಟ್ ಅವರು ಡೆಲ್ಲಿಗೆ ಕೊಟ್ಟಿದ್ದಾರೆ, 17th ಮತ್ತು 22nd ಅಂತ. ರಾಹುಲ್ ಮುಂದೆ 2 ಆಪ್ಷನ್ ಮುಂದಿಡೋದಕ್ಕೆ DKC ತಂತ್ರವಂತೆ. ಅದಾದ ಬಳಿಕ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಎಂಬ ಅಸಲಿ ಆಟ. ಇಬ್ಬರ ನಡುವೆ ಒಪ್ಪಂದ ಸೂತ್ರ ರಚನೆಗೆ DK ಶಿವಕುಮಾರ್ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹಾಗಾದರೆ 2 ಆಪ್ಷನ್ ಏನು, ಯಾವ ಆಪ್ಷನನ್ನು ಇವರು ಮುಂದಿಡ್ತಾರೆ, ಅದಕ್ಕೆ ಅವ್ರು ಒಪ್ತಾರಾ, ಇದೆಲ್ಲ ಪ್ರಶ್ನೆ ಇದೆ. ಹೈಕಮಾಂಡ್ ನಾವು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಇವರ ಯಾವ ಆಪ್ಷನನ್ನು ಅವರು ಪರಿಗಣನೆಗೆ ತಗೊಳ್ಳಲ್ಲ. ನಾವು ಹೇಳ್ದಂಗೆ ಕೇಳಬೇಕಷ್ಟೇ, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಅಥವಾ ಇವರ ಮನವೊಲಿಸಬೇಕು, ಇವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತಂದರೆ ಆಗ ಬೇಕಾದರೆ ಇವರ ಆಪ್ಷನ್ಸ್ನೆಲ್ಲ ಕೇಳಿ ಒಂದು ತೀರ್ಮಾನಕ್ಕೆ ಅವರು ಬರಬಹುದು. DK ಶಿವಕುಮಾರ್ ಮಹಾ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗಷ್ಟು ನಾವು ಹೇಳ್ತಾ ಇದ್ವಿ ನಿಮಗೆ. ಹಾಗಾದರೆ ಏನು ಮಹಾ ಪ್ಲಾನು, ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಆ ಡೀಟೇಲ್ಸ್ನ, ಪೊಲಿಟಿಕಲ್ ರೀಡಿಂಗ್ನ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾಖಲೆ ಬಜೆಟನ್ನು ಮಂಡಿಸ್ಲಿ, ಅದಾದ ಬಳಿಕ ನಮಗೆ ಬಿಟ್ಕೊಡ್ಲಿ, ಇಬ್ಬರನ್ನ ಕೂರಿಸಿ ನಿಮ್ಮ ಮುಂದೆನೇ ಒಪ್ಪಂದ ಆಗಲಿ ಅಂತ ಬಯಸ್ತಾ ಇದ್ದಾರೆ. 2 ಆಯ್ಕೆಯನ್ನು ಮುಂದಿಟ್ಟು ರಾಹುಲ್ ಗಾಂಧಿ ಬಳಿ ಕ್ಲೈಮ್ ಮಾಡಬೇಕು ಅಂತ DK ಶಿವಕುಮಾರ್ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ. DKC ಆಯ್ಕೆಗೆ ಸಿದ್ದರಾಮಯ್ಯ ಏನು ಹೇಳ್ತಾರೆ, ರಾಹುಲ್ CMಗೆ ಏನು ಹೇಳ್ತಾರೆ, ಈ ಕುತೂಹಲ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಈ ಸರ್ಕಸ್ನಂತೂ ನಾವು ನೋಡ್ತಾನೆ ಇದ್ದೀವಿ. ನವೆಂಬರ್ನಲ್ಲಿ ಇನ್ನೇನು ಇವ್ರು ಇಳಿದ್ರು ಇವ್ರು ಆಗೇ ಬಿಟ್ರು ಅನ್ನೋ ರೀತಿ ಸನ್ನಿವೇಶ ಇತ್ತು. ಬಟ್ ಅದು ಮುಂದಕ್ಕೆ ಹೋಗ್ತಾ ಬಂದಿದೆ. ನೋಡಿ, ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ನೋಡಿ, ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೇವೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. DK ಶಿವಕುಮಾರ್ ಅವರ ಚಡಪಟಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಬಟ್ ಅದಕ್ಕೆ ಹೈಕಮಾಂಡ್ನ ನಿರಾಸಕ್ತಿ ಒಂದು ಕಡೆ ಕಾರಣ. ಸೊ ಹೈಕಮಾಂಡ್ ಮುಂದೆ ಇವರೇ ರೆಡಿ ಫಾರ್ಮುಲಾನ್ ಕೊಟ್ಟು ಬಂದರೆ ಅದನ್ನು ಸ್ವೀಕರಿಸೋ ಸಾಧ್ಯತೆ ಎಷ್ಟು? ರಾಷ್ಟ್ರೀಯ ಪಕ್ಷಗಳು ಹಂಗೆ ಮಾಡ್ತಾವ? ಮಮತಾ, ಇವತ್ತು ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಕುರ್ಚಿ ಗದ್ದಲ ಸಂದರ್ಭದಲ್ಲಿ ಬಹಳ ಮಹತ್ವ ಪಡೆದುಕೊಂಡಿರುವಂತಹ ಭೇಟಿ ಇದು. ಈ ಗೊಂದಲ ಆರಂಭ ಆದ ನಂತರ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರನ್ನು ಇಬ್ಬರು ಕೂಡ ಒಟ್ಟಿಗೆ ಭೇಟಿ ಮಾಡ್ತಾ ಇರುವಂಥದ್ದು ಮಹತ್ವ ಪಡೆದುಕೊಂಡಿದೆ, ಸಾಕಷ್ಟು ಗಮನ ಕೂಡ ಸೆಳೆದಿರುವಂಥದ್ದು. ಮುಖ್ಯವಾಗಿ ಇವತ್ತು ಮಧ್ಯಾಹ್ನ ಏನು ಭೇಟಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರನ್ನ ಮೈಸೂರಲ್ಲಿ, ಇಬ್ಬರು ಕೂಡ ಮುಖ್ಯಮಂತ್ರಿಗಳು ಸಂಪುಟ ಪುನಾರಚನೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಚರ್ಚೆ ನಡೀತಾ ಇದೆ, ಹೇಳಲಾಗ್ತಿದೆ. ಆದರೆ DK ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಚಾತಕ ಪಕ್ಷಿಯಂತೆ ಅವರು CM ಹುದ್ದೆಗಾಗಿ ಕಾಯ್ತಾ ಇದ್ರು. ಆ ಒಂದು ವಿಚಾರವನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ 2 ಆಪ್ಷನ್ ಇಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದ್ರೆ ಈಗ ಅವರು ಡೆಲ್ಲಿಯಿಂದ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಆ ನಂತರ ಮೈಸೂರಿಂದ ರಸ್ತೆ ಮಾರ್ಗದಲ್ಲಿ ಹೋಗೋದು, ಹಾಗಾಗಿ ಅವರ ಹತ್ರ ಸ್ವಲ್ಪ ಸಮಯ ಇದೆ ರಾಹುಲ್ ಗಾಂಧಿ ಬಳಿಗೆ. ಹಾಗಾಗಿ ಇಬ್ರು ಕೂಡ ಸವಿವರವಾಗಿ ಮಾತಾಡಬೇಕು ಅನ್ನುವಂಥ ನಿರ್ಧಾರದಲ್ಲಿದ್ದಾರೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದುಡಬೇಕು. ಇನ್ನು DKC ಅವರ ಆಪ್ಷನ್ ವಿಚಾರದಲ್ಲಿ ಈಗ ಅರಸು ದಾಖಲೆ ಮುರಿದಾಗಿದೆ. ಮುಖ್ಯಮಂತ್ರಿಗಳು ದಾಖಲೆ ಬಜೆಟ್ ಕೂಡ ಮಂಡಿಸಲಿ, 17ನೇ ಬಜೆಟ್ ಆಗುತ್ತೆ, ಅದು ಕೂಡ ಆಗ್ಬಿಡ್ಲಿ, ಆ ದಾಖಲೆ ಕೂಡ ಆಗ್ಬಿಡ್ಲಿ, ಅನಂತರ ಇಬ್ರನ್ನೂ ಕೂರಿಸಿ ಎದುರಾಬದ್ರು ಮುಖಾಮುಖಿ ಕೂರಿಸಿ ಒಂದು ಇತ್ಯರ್ಥ ಮಾಡೋಣ, ಆ ಒಂದು ಅವಕಾಶ ನೀವು ಕೊಡಿ, ನೀವು ಒಂದು ಇತ್ಯರ್ಥ ಮಾಡಿ ನಾವಿಬ್ಬರನ್ನು ಒಟ್ಟಿಗೆ ಕೂರಿಸ್ಕೊಂಡು ಒಂದು ನಿರ್ಧಾರ ಮಾಡಿ ಅನ್ನುವಂಥ ಒಂದು ಆಪ್ಷನ್ ಅನ್ನು ಕೂಡ ಇಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಅವರು ಇದನ್ನು ಎಷ್ಟು ಮಟ್ಟಿಗೆ ಒಪ್ಕೊಳ್ಳಲ್ಲ ನೋಡಬೇಕು. ಇಬ್ಬರು ಕೂಡ ತಮ್ಮ ಡಿಮ್ಯಾಂಡ್ ಇಡೋದಕ್ಕೆ ಮುಂದಾಗಿದ್ದಾರೆ. ಇಬ್ಬರ ಡಿಮ್ಯಾಂಡ್ ಪೈಕಿ ಯಾರ ಡಿಮ್ಯಾಂಡ್ಗೆ ಜೈ ಅಂತಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಕುತೂಹಲ. ಒಟ್ಟಾರೆಯಾಗಿ ಕುರ್ಚಿ ಗೊಂದಲಕ್ಕೆ ಈಗಲಾದರೂ ಕೂಡ ಒಂದು ಸುಳಿವನ್ನು ಕೊಡ್ತಾರ, ತೆರೆ ಎಳೆಯುವಂಥ ಒಂದು ಸೂಚನೆ ಸುಳಿವು ಕೊಡ್ತಾರ ರಾಹುಲ್ ಗಾಂಧಿ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿದೆ ಮಮತಾ.